ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ನಿತ್ಯವಾದ ಸತ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಯೋಬನ ಗ್ರಂಥ 21ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 21. 20ನೇ ಅಧ್ಯಾಯದಲ್ಲಿ ಯೋಬನು ಮಾತನಾಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಚೋಫರನು, ಅವನ 3 ಸ್ನೇಹಿತರಲ್ಲಿ ಒಬ್ಬನಾದಂಥ ಚೋಫರನೆಂದರೆ ಹೊರಡಿಸುವವನು ಅಥವಾ ತಿರುಗಿಸುವವನು ಅಥವಾ ದಾಟುವವನು ಎಂಬುದಾಗಿ ಅರ್ಥ. ಈ ಚೋಫರನಿಗೆ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಅವನ ಸ್ನೇಹಿತನಾಗಿದ್ದನು. ಯೋಬನು ಚೋಫರನಿಗೆ ಸ್ನೇಹಿತನಾಗಿದ್ದನು. ಚೋಫರನು ಯೋಬನಿಗೆ ಸ್ನೇಹಿತನಾಗಿದ್ದನು. ಅಂತಹ ಒಬ್ಬ ಭಕ್ತಿವಂತನು, ದೇವರು ತಾನೇ ಅವನಿಗೆ ಸಮಾನನಾದ ವ್ಯಕ್ತಿ ಇಲ್ಲ ಎಂಬುದಾಗಿ ಸಾಕ್ಷಿ ಕೊಟ್ಟಂಥ ವ್ಯಕ್ತಿಯ ಮುಂದೆ 40 ವಿಷಯಗಳನ್ನು ದುಷ್ಟನ ಬಗ್ಗೆ 40 ವಿಷಯಗಳನ್ನು 20ನೇ ಅಧ್ಯಾಯದಲ್ಲಿ ಅವನು ಯೋಬನ ಮುಂದೆ ಇಡುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ಯೋಬನ ಮಾತಿನಿಂದ ಅವನಿಗೆ ಅವಮಾನವಾದ ಹಾಗೆ ಆಯಿತು. ಅದನ್ನು ಪರ್ಸ್ನಲ್ಲಾಗಿ ಅವನು ತಕ್ಕೊಂಡ್ಬಿಟ್ಟ. ಆದ ಕಾರಣ ಅವನು ಹೇಳ್ತಿದ್ದಾನೆ, ಏಕೆಂದರೆ ನನಗೆ ಅಪಮಾನಕರವಾದ ನಿನ್ನ ಖಂಡನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಹೇಳ್ತಾನೆ ರೀ. ಹಾಗಿದ್ದರೂ ಕೂಡ ದೇವ್ರ ವಿಷಯದಲ್ಲಿ ಒಂದು 5 ಸಂಗತಿಗಳನ್ನು ಚೋಫರನು ಹೇಳ್ತಾನೆ ರೀ. ದುಷ್ಟನ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲಿ ಯೋಬನಿಗೆ ಆದರಣೆ ಮಾಡಬೇಕಂತ ಬಂದರು. ಹಾಗಿರುವಾಗ ದುಷ್ಟನ ಬಗ್ಗೆ 40 ವಿಷಯಗಳನ್ನು ಹೇಳೋದ್ರಿಂದ ಚೋಫರನು ಯೋಬನಿಗೆ ದುಷ್ಟನ ಬಗ್ಗೆ 40 ವಿಷಯಗಳನ್ನು ಹೇಳುವಂಥದ್ದು. ಅಥವಾ ಬಿಲ್ದಾದನು 18ನೇ ಅಧ್ಯಾಯದಲ್ಲಿ ದುಷ್ಟನ ಬಗ್ಗೆ 28 ವಿಷಯಗಳನ್ನು ಹೇಳುವಂಥದ್ದು. ಅದು ಏನು ವಿಷಯವನ್ನು ಬದಲಾಯಿಸ್ತಾ ಇಲ್ಲ, ವಿಷಯವನ್ನು ಅದು ತಿರುಗಿಸ್ತಾ ಇಲ್ಲ, ಅದು ಸಹಾಯಕರ ಅಲ್ಲ, ಅದು ಪ್ರಯೋಜನವಿಲ್ಲ. ಆದರೂ ಕೂಡ ಅವರು ಮಾತಾಡಿದ ಮೇಲೆ ಒಂದು ದಿವಸ ನಿಲ್ಲೇಬೇಕಲ್ವಾ, ಮಾತು ಮುಗಿದೇ ಹೋಗ್ತದೆ, ವಿಷಯ ತೀರಿ ಹೋಗುತ್ತೆ. ಆದ ಕಾರಣ ಆ ರೀತಿಯಾಗಿ ಮಾತನಾಡಿದಂಥ ಚೋಫರನ ಮಾತಿಗೆ 20ನೇ ಅಧ್ಯಾಯದಲ್ಲಿ ಚೋಫರನು ಹೇಳಿದಂಥ ಆ ಮಾತಿನ ವಿಷಯವಾಗಿ ಈಗ ಯೋಬನು ಉತ್ತರ ಕೊಡಬೇಕಾಗಿದೆ. 21ನೇ ಅಧ್ಯಾಯದಲ್ಲಿ ಯೋಬನು ಇಂತೆಂದನು, ಏನಂತ ಹೇಳ್ತಾನೆ, ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿರಿ, ನಿಮ್ಮಿಂದ ನನಗಾಗಬೇಕಾದ ಆದರಣೆಯು ಇಷ್ಟೇ. ಮತ್ತು ಯೋಬನ್ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾನೆ. ಯಾಕಂತ ಹೇಳಿದ್ರೆ 3 ಉದ್ದೇಶಗಳಿಂದ ಯೋಬನ ಸ್ನೇಹಿತರು ಯೋಬನ ಹತ್ರ ಬಂದಿದ್ದರು. ಯಾಕಂತ ಹೇಳಿದರೆ ಯೋಬನ ಗ್ರಂಥದಲ್ಲಿ ನೋಡುವಾಗ 2ನೇ ಅಧ್ಯಾಯ ಮತ್ತು 11ನೇ ವಚನದಲ್ಲಿ ಎಲಿಫಾಜನು, ಬಿಲ್ದದನು, ಚೋಫರನು ಎಂಬ 3 ಸ್ನೇಹಿತರು ಬಂದಿದ್ದರು. ಯೋಬನಿಗೆ ಸಂಭವಿಸಿದಂಥ ಆಪತ್ತಿನ ವಿಷಯವಾಗಿ ಅವ್ರು ಕೇಳಿದ ಕೂಡಲೇ ಅವ್ರೇನು ಅಂದ್ಕೊಳ್ತಾರೆ, ನಾವೆಲ್ಲರೂ ಕೂಡೋದಕ್ಕೆ ಸೇರಿ ಬರೋದಕ್ಕಂತ ಬಂದಿದ್ದರು. ಸ್ನೇಹಿತರಾಗಿ 3+1 4 ಜನರು ಯೋಬನನ್ನು ಒಳಗೊಂಡು ಸಂತಾಪವನ್ನು ತೋರ್ಪಡಿಸಿ, 2ನೇದು ನಾವು ಒಟ್ಟಿಗೆ ಸೇರಿ ಬರಬೇಕು, 2ನೇದು ಸಂತಾಪವನ್ನು ತೋರ್ಪಡಿಸಬೇಕು, 3ನೇದು ಅವನನ್ನು ಸಂತೈಸೋಣ ಬನ್ನಿರಿ ಎಂದು ಅವರು ತೀರ್ಮಾನ ಮಾಡಿಕೊಂಡು ಬಂದಿದ್ದರು. ಆದರೆ ಈಗ ಯೋಬನು 21:2 ಹೇಳ್ತಾನೆ, ನಿಮ್ಮಿಂದ ನನಗಾಗಬೇಕಾದ ಆದರಣೆಯು ಇಷ್ಟೇ. ಏನು, ಮನಸ್ಸು ಚುಚ್ಚುತ್ತಾ ಮಾತಾಡ್ತಾ ಇದ್ದೀರಿ. ಏನು, ದುಷ್ಟನ ಬಗ್ಗೆನೇ. ಈಗ ಬಿಲ್ದಾದನು ಮಾತನಾಡುವಾಗ 18ನೇ ಅಧ್ಯಾಯದಲ್ಲಿ ದುಷ್ಟನ ಬಗ್ಗೆನೇ ಮಾತಾಡ್ತಿದ್ದಾನೆ. 20ನೇ ಅಧ್ಯಾಯದಲ್ಲಿ ಚೋಫರನು ಮಾತಾಡಿದರೂ ಕೂಡ ದುಷ್ಟನ ಬಗ್ಗೆನೇ ಮಾತಾಡ್ತಿದ್ದಾನೆ. ಇಂಡೈರೆಕ್ಟಾಗಿ ಯೋಬನು ದುಷ್ಟನು ಅಥವಾ ಯೋಬನಲ್ಲಿ
ದುಷ್ಟತನ ಇದೆ, ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ದೇವರ ಮಾತಿನಲ್ಲಿ ಯೋಬನಲ್ಲಿ ಯಥಾರ್ಥತ್ವ ಇಲ್ಲ ಎಂಬುದಾಗಿ ಸ್ನೇಹಿತರು ಹೇಳ್ತಿದ್ದಾರೆ. ನಿಜಕ್ಕೂ ನೋಡಿದರೆ ಯಥಾರ್ಥತ್ವ ಯೋಬನಲ್ಲಿತ್ತು ದೇವರ ಪ್ರಕಾರ, ಆದರೆ ಸ್ನೇಹಿತರಲ್ಲಿ ಇರಲಿಲ್ಲ. ಸರಿ, ತಾಳಿರಿ, ನಾನು ಮಾತಾಡುವೆ. ಯಾಕಂದರೆ ಒಬ್ಬರು ಮಾತಾಡಿದ ಮೇಲೆ ಒಬ್ಬರು ಮಾತಾಡ್ತಾ ಇರ್ತಾರೆ ಯೋಬನ ಹತ್ರ. ಆದ ಕಾರಣ ಸ್ವಲ್ಪ ವೆಯ್ಟ್ ಮಾಡಿರಿ, ಈಗ ನಾನು ಮಾತಾಡ್ತೀನಿ, ನಿಮ್ಮ ಚಾನ್ಸ್ ಆಯ್ತಲ್ವ, ಈಗ ನಾನು ಮಾತಾಡ್ತೀನಿ ಅಂತ ಹೇಳ್ತೀವಲ್ಲ ನಾವು. ಆ ರೀತಿಯಾಗಿ ನಾನು ಮಾತಾಡುವೇನು, ಆಮೇಲೆ ಹಾಸ್ಯ ಮಾಡಿದರೂ ಮಾಡ್ರಿ. ಈ ರೀತಿಯಾಗಿ ಮಾತನಾಡುವಾಗ ಯೋಬನು ಭಾಳ ಕಷ್ಟಪಡ್ತಿದ್ದಾನೆ. ಆರೋಗ್ಯ ಕೆಟ್ಟು ಹೋಗಿಬಿಟ್ಟಿದೆ, ಮಕ್ಕಳು ಸತ್ತು ಹೋಗಿಬಿಟ್ಟಿದ್ದಾರೆ, ಆಸ್ತಿಯೆಲ್ಲ ಹಾಳಾಗಿಬಿಟ್ಟಿದೆ. ತನ್ನ ಜೊತೆಗೆ ನಿಲ್ಲುವಂಥ ವ್ಯಕ್ತಿ ಭೂಲೋಕದಲ್ಲಿ ಒಬ್ಬರೂ ಇರಲಿಲ್ಲ, ಹೆಂಡತಿಯನ್ನು ಒಳಗೊಂಡು. ಈಗ ಮೂವರು ಸ್ನೇಹಿತರು ಬಂದು ಯೋಬನ ಸ್ಥಿತಿಯನ್ನು ನೋಡಿಬಿಟ್ಟು ಗಟ್ಟಿಯಾಗಿ ಅಳುತ್ತಾ, ಒಂದು ದಿವಸ ಅಳಲಿಲ್ಲ, 2 ದಿವಸ ಅಳಲಿಲ್ಲ, 3 ದಿವಸ ಅಳಲಿಲ್ಲ, 7 ದಿವಸಗಳು 7 ದಿನಗಳು ಅವನ ಜೊತೆಯಲ್ಲಿ ಇದ್ದು ದುಃಖ ವ್ಯಕ್ತಪಡಿಸಿದರು. ಆದರೂ ಕೂಡ ಅವರು ಸಾಕಷ್ಟು ಯೋಬನ ಅಪೇಕ್ಷೆ ಪಟ್ಟ ಹಾಗೆ ಆದರಣೆ ಮಾಡಲಿಲ್ಲ. ಅದಕ್ಕೆ ಕಾರಣಗಳಿದೆ. ಯಾಕಂತ ಹೇಳಿದರೆ ಅವರು ಮನುಷ್ಯರಾಗಿದ್ದರು, ಅವರಿಗೂ ಭಾಳಷ್ಟು ವಿಷಯಗಳು ಗೊತ್ತಿರಲಿಲ್ಲ, ಅವರು ತಪ್ಪು ಮಾಡಿದರು. ಸರಿ, ಈಗ ಯೋಬನು ಚೋಫರ್ನು ಹೇಳಿದಂಥ ಮಾತಿಗೆ 21ನೇ ಅಧ್ಯಾಯದಲ್ಲಿ ಉತ್ತರ ಕೊಡ್ತಿದ್ದಾನೆ. ನಾನೇನು ಮನುಷ್ಯನ ವಿಷಯದಲ್ಲಿ ಗುಣಗುಟ್ಟುತ್ತಿದ್ದೇನೋ? ಯಾಕಂದರೆ ಇವನು ಪರ್ಸನಲಾಗಿ ತಗೊಂಡ್ಬಿಡ್ತಾನೆ. ನನಗೆ ಅವಮಾನ ಮಾಡಿದ್ದಿ ನೀನು, ನಿನ್ನ ಖಂಡನೆಯನ್ನು ನಾನು ಕೇಳಿದೆ, ನನಗೆ ಅವಮಾನ ಮಾಡಿದೆ ಅಂತ. ಆದರೆ ಯೋಬನು ಮನುಷ್ಯನ ವಿಷಯದಲ್ಲಿ ಗುಣಗುಟ್ಟಲಿಲ್ಲ. ಹೌದು, ದೇವರ ವಿಷಯದಲ್ಲಿ ಯಥಾರ್ಥವಾಗಿ ಗುಣಗುಟ್ಟಿದ್ದನು. ಇನ್ನೊಂದು ಸಾರಿ ಹೇಳ್ತೇನೆ, ಗುಣಗುಟ್ಟಿದ್ದನು ಯೋಬನು. 3ನೇ ಅಧ್ಯಾಯದಲ್ಲಿ ಅಂತೂ ಖಂಡಿತವಾಗಿ ಯೋಬನು ಮಾತನಾಡುವಾಗ ಸುಮಾರು 47 ವಿಷಯಗಳನ್ನು ಹೇಳುವಾತನಾಗಿದ್ದಾನೆ. 47 ವಿಷಯಗಳನ್ನು ಅದು ಒಂಥರ ಗುಣಗುಟ್ಟಿದ ಹಾಗೇ ಇದೆ. ಆದರೆ ಆತ್ಮದಲ್ಲಿ ಗುಣಗುಟ್ಟಲಿಲ್ಲ, ಬಾಯಲ್ಲಿ ಗುಣಗುಟ್ಟಿದ, ಆತ್ಮದಲ್ಲಿ ಗುಣಗುಟ್ಟಲಿಲ್ಲ. ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿ ನೋಡೋದಾದರೆ ಯೋಬನ ಗ್ರಂಥ 42ನೇ ಅಧ್ಯಾಯ ಮತ್ತೆ ಅಲ್ಲಿ ನಾವು ಹೋಗಬೇಕಾಗ್ತದೆ. ಯಾಕಂದರೆ ದೇವರು ಯೋಬನ ವಿಷಯದಲ್ಲಿ ಹೇಳುವಂಥ ಮಾತು ಭಾಳ ಇಂಪಾರ್ಟೆಂಟು. ಯೋಬನ ಬಗ್ಗೆ ಯೆಹೋವನ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ಎಲಿಫಜನನ್ನು ಕುರಿತು, ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ಕೇಳಿಸ್ಕೊಡ್ರಿ, ಇದು ಭಾಳ ಚೆನ್ನಾಗಿದೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 42 ವರ್ಸ್ 7 ಲಾಸ್ಟ್ ಪಾರ್ಟ್, 2ನೇ ಭಾಗದಲ್ಲಿ ಹೀಗಿದೆ. ಎಲಿಫಜನಿಗೆ ದೇವರು ಹೇಳುವಂಥ ಮಾತು, ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರು ಬಿಲ್ದಾದ್, ಚೋಫರ್. ಎಲಿಫಜನಿಗೆ ದೇವರು ಹೇಳುವಂಥ ಮಾತು, ಎಲಿಫಜರನ್ನೇ ನೀನು. ಎಲಿಫಜನನ್ನು ಕುರಿತು ದೇವರು ಹೇಳಿ, ಎಲಿಫಜನು ನೀನು, ಬಿಲ್ದಾದ್, ಚೋಫರ್, ನಿಮ್ಮ ಮೇಲೆ, ನಿಮ್ಮ 3 ಮೇಲೆ ನಾನು ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ, ದೇವರ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ದೇವರ ಬಗ್ಗೆ ಅವನು ಅನಿಸಿಕೊಂಡಂಥದ್ದನ್ನು ಅವನು ಹೇಳಿದಾಗ, ಈಗ 4 ಜನರು ಕೂತ್ಕೊಂಡಿದ್ದಾರೆ. 4 ಜನರಲ್ಲಿ ಮೊದಲನೇ ವ್ಯಕ್ತಿ ಎಲಿಫಜನು ದೇವರ ಬಗ್ಗೆ ಮಾತಾಡ್ತಾನೆ, ಬಿಲ್ದಾದನು ದೇವರ ಬಗ್ಗೆ ಮಾತಾಡ್ತಾನೆ, ಚೋಫರ್ನು ದೇವರ ಬಗ್ಗೆ ಮಾತಾಡ್ತಾನೆ, ಯೋಬನು ದೇವರ ಬಗ್ಗೆ ಮಾತಾಡ್ತಾನೆ. ಅನಂತರ ಎಲಿಹು ಅನ್ನುವಂಥ ಇನ್ನೊಬ್ಬ ಸ್ನೇಹಿತನ ಬಗ್ಗೆ ನೋಡೋಣ. ಅನಂತರ ಸದ್ಯಕ್ಕಿಷ್ಟು ಸಾಕು. ಈ 4 ಸ್ನೇಹಿತರ 4 ಜನರು ಕೂಡ ದೇವ್ರ ಬಗ್ಗೆ ಮಾತಾಡಿದ್ದಾರೆ. ಆದರೆ ದೇವ್ರ ಬಗ್ಗೆ ಮಾತಾಡಿದಂಥ 3 ವ್ಯಕ್ತಿಗಳು ಯಥಾರ್ಥವಾಗಿ ದೇವರ ಬಗ್ಗೆ ಮಾತಾಡಲಿಲ್ಲ. ಯೋಬನು ದೇವರ ಬಗ್ಗೆ ಮಾತನಾಡಿದ್ದು ಅದು ಒಂಥರ ಗೊಣಗುಟ್ಟುವ ಹಾಗೆ ಇದ್ದಾಗ್ಯೂ ಕೂಡ
ಯಥಾರ್ಥವಾಗಿ ದೇವ್ರ ಬಗ್ಗೆ ಮಾತಾಡಿದ್ನಂತೆ. ಆಶ್ಚರ್ಯ. ಇದರಿಂದ ನಾವು ಕಲಿಯುವಂಥದ್ದು, ಒಬ್ಬ ವ್ಯಕ್ತಿ ದೇವ್ರ ಬಗ್ಗೆ ಮಾತಾಡ್ತಾ ಇದ್ರು ಗೊಣಗುಡ್ತಾ ಇರ್ಬೋದು ಆತ್ಮದಲ್ಲಿ. ಇನ್ನೊಬ್ಬ ವ್ಯಕ್ತಿ ಬಾಯಲ್ಲಿ ಗೊಣಗುಟ್ಟಿದ ಹಾಗೇ ಇದೆ, ದೇವ್ರ ಬಗ್ಗೆ ಮಾತನಾಡುವಾಗ ಆತ್ಮದಲ್ಲಿ ಗೊಣಗುಟ್ಟಿದೆ, ಯಥಾರ್ಥವಾಗಿ ನುಡಿತಿದ್ದಾನೆ. ಈ ರೀತಿಯಾಗಿ ಭೂಲೋಕದಲ್ಲಿ ನಾವು ಮಾತಿನ ಜೀವನ ಮಾಡಬಹುದು ಎಂಬ ಪಾಠ ಯೋಬನ ಪುಸ್ತಕದಿಂದ ನಾವು ಕಲಿತಾ ಇದ್ದೇವೆ. ನಾನೇನು ಮನುಷ್ಯನ ವಿಷಯದಲ್ಲಿ ಗುಣಗುಟ್ಟುತ್ತಿದ್ದೇನೋ, ನಾನೇಕೆ ಬೇಸರಗೊಳ್ಳಬಾರದು? ಬೇಸರಗೊಳ್ಳಬಹುದು. ಯಾಕಂದರೆ ಫಿಲಿಪ್ಪಿ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬ ವಾಕ್ಯ ಯೋಬನಿಗೆ ಗೊತ್ತಿರಲಿಲ್ಲ. ಯಾವ ವಿಷಯಕ್ಕಾಗಿ ಚಿಂತಿಸದೆ, ಫಿಲಿಪ್ಪಿ 4:6 ಎಲ್ಲ ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯೊಡನೆ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮನವಿಗಳನ್ನು ದೇವರ ಮುಂದೆ ನೀವು ತಿಳಿಯಪಡಿಸಿರಿ ಎಂಬಂಥ ಫಿಲಿಪ್ಪಿ 4:6 ವಚನ ಯೋಬನಿಗೆ ಗೊತ್ತಿರಲಿಲ್ಲ. ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ, ಅನುಕೂಲಕ್ಕಾಗಿ ಎಂಬಂಥ ರೋಮ 8:28 ಯೋಬನಿಗೆ ಗೊತ್ತಿರಲಿಲ್ಲ. ಎಲ್ಲ ವಿಷಯದಲ್ಲಿಯೂ ನೀವು ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ ಎಂಬ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5:18 ಯೋಬನಿಗೆ ಗೊತ್ತಿರಲಿಲ್ಲ. ಆದುದರಿಂದ ನಾನೇಕೆ ಬೇಸರಗೊಳ್ಳಬಾರದು? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬ ಲೂಕ 17:1 ಯೋಬನಿಗೆ ಗೊತ್ತಿರಲಿಲ್ಲ. ಆದ ಕಾರಣ ನನ್ನ ಕಡೆಗೆ ಗಮನಿಸಿ ಬೆರಗಾಗಿ ಬಾಯಿ ಮೇಲೆ ಕೈ ಇಟ್ಕೊಳ್ರಿ, ಗೆಟ್ ರೆಡಿ ಎಂಬುದಾಗಿ ಹೇಳ್ತಾನೆ. ದುಷ್ಟರ ಬಗ್ಗೆ ನೀವು ಮಾತಾಡಿದ್ರಲ್ಲ, 7ನೇ ವಚನ, ಎಲ್ಲಿ ಚೋಫರ್ನು ದುಷ್ಟನ ಬಗ್ಗೆ 40 ವಿಷಯ ಮಾತಾಡಿದನಲ್ಲ, ಅಲ್ಲಿಂದ ಪಿಕಪ್ ಮಾಡ್ತಾನೆ ಯೋಬನು 21:7. ಹೌದು, ಇವನು ಕೂಡ ದುಷ್ಟರ ವಿಷಯದಲ್ಲಿ ಯೋಬನು ಅವನು 40 ವಿಷಯಗಳನ್ನು ಮಾತಾಡಿದರೆ ಇವನು ಕೂಡ ಸುಮಾರು 26 ವಿಷಯಗಳನ್ನು ದುಷ್ಟರ ವಿಷಯದಲ್ಲಿ ಮಾತಾಡ್ತಾನೆ. ಉದಾಹರಣೆಗೆ ದುಷ್ಟರ ಸಂತಾನದವರ ಬಗ್ಗೆ ಮಾತಾಡ್ತಾನೆ 8ನೇ ವಚನ, ದುಷ್ಟರ ಮಕ್ಕಳ ಬಗ್ಗೆ, ದುಷ್ಟರ ಮನೆಯ ಬಗ್ಗೆ 9ನೇ ವಚನ, ದುಷ್ಟರ ಹಸ್ತದ ಬಗ್ಗೆ 10ನೇ ವಚನ, ಮತ್ತು ದುಷ್ಟರ ಬಾಲತನ, ಬಾಲೆಯರು ಅಂತ ಹೇಳಿಬಿಟ್ಟು, ಮತ್ತು ದುಷ್ಟರ ವಿಷಯದಲ್ಲಿ ಬಹಳಷ್ಟು ಇವನಿಗೂ ಮಾತಾಡ್ತಾನೆ. ಅಂದರೆ ನನಗೂ ಗೊತ್ತು ದುಷ್ಟರ ಬಗ್ಗೆ ಮಾತಾಡಲಿಕ್ಕೆ, ದುಷ್ಟರ ವಿಷಯದಲ್ಲಿ ಹೇಳಲಿಕ್ಕೆ, ದುಷ್ಟರ ಗುಣಗಳು ಏನಿರ್ತದೆ, ದುಷ್ಟರ ಅಂತ್ಯ ಏನಿರ್ತದಂತ. ಈಗಾಗಲೇ ಯೋಬನ 3 ಸ್ನೇಹಿತರಲ್ಲಿ ಒಬ್ಬನಾದ ಬಿಲ್ದಾದನು ದುಷ್ಟರ ಬಗ್ಗೆ 28 ವಿಷಯಗಳನ್ನು 18ನೇ ಅಧ್ಯಾಯದಲ್ಲಿ ಮಾತಾಡ್ದ. ಅನಂತರ ಯೋಬನ ಮತ್ತೊಬ್ಬ ಸ್ನೇಹಿತನಾದ ಚೋಫರನು 20ನೇ ಅಧ್ಯಾಯದಲ್ಲಿ ದುಷ್ಟರ ಬಗ್ಗೆ 40 ವಿಷಯಗಳನ್ನು ಮಾತಾಡಿದ. 40 + 28 68 ವಿಷಯಗಳು ದುಷ್ಟರ ಬಗ್ಗೆ ಈಗಾಗಲೇ ಇಬ್ಬರು ಸ್ನೇಹಿತರು, ಅಂದರೆ ಬಿಲ್ದಾದನು ಮತ್ತು ಚೋಫರ್ನ ಇಬ್ಬರು ಮಾತಾಡಿ ಆಯಿತು. ಆದರೆ ಇಲ್ಲಿ ಯೋಬನ ಒಂದು ಮಾತಿನ ತಾತ್ಪರ್ಯ ಏನಂತ ಹೇಳಿದರೆ, ಹೌದು ದುಷ್ಟರ ಬಗ್ಗೆ ನಾನು ಮಾತಾಡ್ತೀನಿ ನಿಜ, ಆದರೆ ದುಷ್ಟರ ವಿಷಯದಲ್ಲಿ ನೋಡುವಾಗ ವ್ಯತ್ಯಾಸ ಇದೆ ಎಂಬುದಾಗಿ ಹೇಳ್ತಾನೆ. ದುಷ್ಟರು ಅವರಲ್ಲಿ ಸಮೃದ್ಧಿನೇ ಇರಬಹುದು, ಆದರೆ ಕ್ಷಣ ಮಾತ್ರದಲ್ಲಿ 13ನೇ ವಚನ ಅನಾಯಾಸವಾಗಿ ಸಮಾಧಿಗೆ ಇಳಿದು ಬಿಡ್ತಾರೆ ದುಷ್ಟರು ಎಂಬ ಮಾತನ್ನು ಹೇಳ್ತಾನೆ. ಮತ್ತು ದುಷ್ಟರು ಏನು ಮಾತಾಡ್ಕೊಳ್ಬೋದು ಎಂಬುದಾಗಿ 14ನೇ ವಚನದಲ್ಲಿ ಯೋಬನು ಮಾತನಾಡುವಾಗ 5 ವಿಷಯಗಳನ್ನು ಬೇಡ ಅಂತಾರಂತೆ ದುಷ್ಟರು. ಏನೇನು ಬೇಡ ಅಂತಾರೆ? ದೇವರ ಸನ್ನಿಧಾನವು ಬೇಡ ಅಂತಾರೆ. ನಮ್ಮಿಂದ ತೊಲಗಿ ಹೋಗು, 14ನೇ ವಚನ. ಎರಡನೇದಾಗಿ ದುಷ್ಟರ ಬಗ್ಗೆ ಇನ್ನೊಂದು ಮಾತು ಯೋಬನು ಹೇಳ್ತಿದ್ದಾನೆ. ಅದೇನಂತ ಹೇಳಿದ್ರೆ, ದೇವರ ಮಾರ್ಗಗಳು ಅವರಿಗೆ ಬೇಡ, ಅದೇ 14ನೇ ವಚನ. ಮತ್ತು ಸರ್ವಶಕ್ತನು ಎಷ್ಟರವನು ಅಂತ ಹೇಳ್ಬಿಟ್ಟು ದೇವರ ಶಕ್ತಿಯ ಬಗ್ಗೆ ಅವರು ಬೇಡವೆನ್ನುತ್ತಾರೆ. 4ನೇದಾಗಿ ದೇವ್ರನ್ನ ಯಾಕೆ ಸೇವೆ ಮಾಡಬೇಕು ಎಂಬುದಾಗಿ 15ನೇ ವಚನದಲ್ಲಿ ದೇವರ ಸೇವೆ ಬೇಡ ಅನ್ನುತ್ತಾರೆ ದುಷ್ಟರು. ಅಷ್ಟೇ ಅಲ್ಲದೆ
ದುಷ್ಟರು ಯೋಬ 21:15 ಪ್ರಕಾರವಾಗಿ ಪ್ರಾರ್ಥನೆ ಕೂಡ ಬೇಡ ಅಂತ ಹೇಳ್ತಾರೆ ದುಷ್ಟರು ಎಂಬುದಾಗಿ ಯೋಬನ ಹೇಳಿಕೆ ಆಗಿರ್ತದೆ. ಆದ ಕಾರಣ ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ಕೀರ್ತನೆ 1:1 ದುಷ್ಟರ ಆಲೋಚನೆ ಅಂತಿದೆಯಲ್ಲ, ಅದು ದೂರವಾಗಿರಲಿ ಅಂತ ಯೋಬನು 21:16 ಹೇಳುವಾತನಾಗಿದ್ದಾನೆ. ಯೋಬನು ಕೂಡ ಯಾವ ರೀತಿಯಾಗಿ ಚೋಫರ್ನು ದೇವರ ಬಗ್ಗೆ 5 ವಿಷಯಗಳನ್ನು ಹೇಳಿದ್ನಲ್ಲ, ಈಗ ಯೋಬನು ದೇವರ ಬಗ್ಗೆ 10 ವಿಷಯಗಳನ್ನು ಹೇಳ್ತಾನೆ. ದೇವರ ದಂಡವು 9ನೇ ವಚನ, ದೇವರನ್ನು ಕುರಿತು 14ನೇ ವಚನ, ದೇವರ ಕೋಪ 17ನೇ ವಚನ, ದೇವರು ದುಷ್ಟನ ವಿಷಯವಾಗಿ ತನ್ನ ಪ್ರತಿಕ್ರಿಯೆ 19ನೇ ವಚನ, ದೇವರು ಅವನಿಗೇನು ಕೊಟ್ಟು ಬಿಡಲಿ ಎಂಬಂಥ ವಿಷಯ ಕೂಡ 19ನೇ ವಚನ, ಸರ್ವಶಕ್ತನ ರೌದ್ರ 20ನೇ ವಚನ, ಮತ್ತು ದೇವರಿಗೆ ಜ್ಞಾನ ಬೋಧನೆಯನ್ನು ಯಾರು ಹೇಳ್ಕೊಡ್ಲಿಕ್ಕೆ ಸಾಧ್ಯ 22ನೇ ವಚನ. ಹೀಗೆ ಎಲ್ಲ ಮಾತಾಡಿಬಿಟ್ಟು ಎಲ್ಲರೂ ಸಾಯಬೇಕು, ದುಷ್ಟರೂ ಸಾಯಬೇಕು, ಒಳ್ಳೆಯವರು ಸಾಯಬೇಕು, ಆದರೆ ನೀವು ನನಗೆ ಮಿತ್ರ ದ್ರೋಹ ಮಾಡಿದ್ದೀರಿ ಎಂಬುದಾಗಿ 21ನೇ ಅಧ್ಯಾಯವನ್ನು ಯೋಬನು ಮುಗಿಸ್ತಾನೆ. ಮುಂದೆ ಎಲಿಫಜನ್ ಏನು ಹೇಳ್ದ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಿಕೊಳ್ಳೋಣ. ಇದುವರೆಗೆ 21ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.